ಎಲ್ರಿಗೂ ನಮಸ್ಕಾರ. ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿನ ಪದ್ಯ 2 ವಚನಗಳು ಉರಿಲಿಂಗ ಪದ್ಯ ವಚನದ ಸಾರಾಂಶ ಹಾಗೂ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ. ಮೊದಲನೇದಾಗಿ ಪದ್ಯದ ಸಾರಾಂಶ, ಉರಿಲಿಂಗ ಪದ್ಯ ವಚನದ ಸಾರಾಂಶ. ವಿದ್ಯಾರ್ಥಿಗಳೇ, ಯಾರಿಗೆ ಈ ವಚನದ ಸಾರಾಂಶದ ಅವಶ್ಯಕತೆ ಇದೆಯೋ ದಯಮಾಡಿ ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ. ಪ್ರಶ್ನೆ 1, ಸಂದರ್ಭ: ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ? ಆಯ್ಕೆ: ಪ್ರಸ್ತುತ ಈ ಸಾಲನ್ನು ಉರಿಲಿಂಗ ಪೆದ್ದಿ ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮಹಾಘನ ನಿರಾಳನಾದ ಪರಶಿವನಿಂದ ಲಿಂಗವು ಕಾಣಿಸುತ್ತದೆ ಎನ್ನುವುದನ್ನು ನಿರೂಪಿಸುವಾಗ ವಚನಕಾರ ಈ ನಿದರ್ಶನದ ಮೂಲಕ ವಿವರಿಸಿದ್ದಾನೆ. ವಿವರಣೆ: ಸೂರ್ಯನಿಲ್ಲದೆ ಹಗಲು ಸಾಧ್ಯವಿಲ್ಲ, ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವಿಲ್ಲ, ಹೂವು ಇಲ್ಲದೆ ಪರಿಮಳ ಇರಲು ಸಾಧ್ಯವಿಲ್ಲ, ಸಕಲವೂ ಇಲ್ಲದೆ ಪರಿಶುದ್ಧತೆಯನ್ನು ಕಾಣಲು ಸಾಧ್ಯವಿಲ್ಲ. ಅದೇ ರೀತಿ ಪರಿಶುದ್ಧನಾದ ಅತ್ಯಂತ ಶ್ರೇಷ್ಠನಾದ ಪರಶಿವನ ಮೂಲಕ ಲಿಂಗವು ಕಾಣುತ್ತದೆ. ಶಿವನಿಂದಲೇ ಲಿಂಗವು ಅನುಭವಕ್ಕೆ ಬರುತ್ತದೆ. ಹೂವು ಪರಿಮಳ ಹೇಗೆ ಅಭಿನ್ನವೋ ಅದೇ ರೀತಿ ಪರಶಿವ ಲಿಂಗಗಳು ಭಿನ್ನವಲ್ಲವೆಂಬುದನ್ನು ಇಲ್ಲಿ ಹೇಳಲಾಗಿದೆ. ಪ್ರಶ್ನೆ 2, ಅನ್ಯಲಿಂಗಗಳ ನೆನೆವೆನೆ ನಿಮ್ಮ ಭಕ್ತನು? ಆಯ್ಕೆ: ಪ್ರಸ್ತುತ ಈ ಸಾಲನ್ನು ಉರಿಲಿಂಗ ಪೆದ್ದಿ ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವಚನಕಾರರು ಭಕ್ತನ ಭಕ್ತಿಯನ್ನು ಮತ್ತು ಆರಾಧ್ಯ ದೈವರ ಮಹಿಮೆಯನ್ನು ಕುರಿತು ಹೇಳುವಾಗ ಈ ಸಾಲು ಬಂದಿದೆ. ವಿವರಣೆ: ಪುರುಷ ಮನೆಯಲ್ಲಿರುವವನು ಭಿಕ್ಷೆಗಾಗಿ ಮನೆ ತಿರುಗುವುದಿಲ್ಲ. ಅದೇ ರೀತಿ ಮೈಮೇಲೆ ಲಿಂಗವನ್ನು ಧರಿಸಿದ ಮಹಾಭಕ್ತನು ಅನ್ಯ ಲಿಂಗಗಳನ್ನು ನೆನೆಯುವುದಿಲ್ಲ ಎನ್ನುವುದಾಗಿ ಉರಿಲಿಂಗ ಪೆದ್ದಿ ಹೇಳ್ತಾನೆ. ಪ್ರಶ್ನೆ 3, ತಾನೇ ಲಘು ಮಾಡಿ ಲಘುವಾದನಯ್ಯ? ಆಯ್ಕೆ: ಪ್ರಸ್ತುತ ಈ ಸಾಲನ್ನು ಉರಿಲಿಂಗ ಪೆದ್ದಿ ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗುರುವಿನ ಶ್ರೇಷ್ಠತೆಯನ್ನು ಹೇಳುವಾಗ ಗುರುವು ಲಘುವರ್ತನದಲ್ಲಿ ವರ್ತಿಸಬಾರದು ಎನ್ನುವಾಗ ವಚನಕಾರ ಈ ಮಾತನ್ನು ಹೇಳಿದ್ದಾನೆ. ವಿವರಣೆ: ಗುರುವು ತನ್ನ ಸಚ್ಚಾರಿತ್ರ ಮತ್ತು ವ್ಯಕ್ತಿತ್ವದಿಂದ ತನ್ನ ಘನತೆಯನ್ನು ಕಾಪಾಡಿಕೊಳ್ಳಬೇಕು, ಉಳಿದವರಿಗೆ ಮಾದರಿಯಾಗಿ ಬದುಕಬೇಕು, ಲಘುವರ್ತನವನ್ನು ತೋರಬಾರದು. ಲಘುವರ್ತನ ತೋರಿದರೆ ಉಳಿದವರ ದೃಷ್ಟಿಯಲ್ಲಿ ಲಘುವಾಗಿ ಹೋಗುತ್ತಾನೆ. ಲಘುವರ್ತನೆಯನ್ನು ತೋರದೆ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಕಾಯ್ದುಕೊಳ್ಳುವುದು ಗುರುವಿನ ಕರ್ತವ್ಯವಾಗಿದೆ ಎನ್ನುತ್ತಾನೆ. ಉರಿಲಿಂಗ ಪೆದ್ದಿ ಪೂಜೆ ಮತ್ತು ಭಕ್ತಿಯ ವಿಚಾರದಲ್ಲಿ ಅದರ ಬಗ್ಗೆ ಅನಾಸಕ್ತಿಯನ್ನು ತೋರಿ ಹಗುರ ಮಾಡಿದರೆ ತಾನೂ ಲಘುವಾಗುತ್ತಾನೆ ಎನ್ನಲಾಗಿದೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಯಾವುದು? ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಪ್ರಶ್ನೆ 2, ಯಾವುದರಿಂದ ಪರಿಮಳವನ್ನು ಅರಿಯಬಹುದು? ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಪ್ರಶ್ನೆ 3, ಯಾರೂ ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಮಂಗಳಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ಅನ್ಯಲಿಂಗವನ್ನು ನೆನೆಯಲಾರ. ಪ್ರಶ್ನೆ 4, ಗುರು ಹೇಗೆ ವರ್ತಿಸಬಾರದು? ಗುರು ಲಘುವಾಗಿ ವರ್ತಿಸಬಾರದು. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳು ಯಾವುವು? ಸೂರ್ಯನಿಂದ ಹಗಲು ಉಂಟಾಗುತ್ತದೆ. ಹಗಲಿನಿಂದ ಸಕಲ ಪ್ರಾಣಿ ಪಕ್ಷಿಗಳಿಗೂ ಚಟುವಟಿಕೆಯಿಂದ ಇರಲು ಸಾಧ್ಯ. ದೀಪ ಇಲ್ಲದೆ ರಾತ್ರಿಯಲ್ಲಿ ಬೆಳಕುಂಟಾಗದು. ದೀಪದ ಬೆಳಕೇ ಕತ್ತಲಲ್ಲಿ ಮಾರ್ಗದರ್ಶಕವಾಗಿರುತ್ತದೆ. ಇಲ್ಲೆಲ್ಲ ಒಂದಕ್ಕೊಂದು ಸಂಬಂಧ ಹೊಂದಿದೆ. ದೀಪ ಹಾಗೂ ಸೂರ್ಯನನ್ನು ಬಿಟ್ಟು ಬೆಳಕಿನ ಬಗ್ಗೆ ಯೋಚಿಸಲು ಸಾಧ್ಯವೇ ಇಲ್ಲ. ಪ್ರಶ್ನೆ 2, ಯಾರು ಮನೆಯನ್ನು ತಿರಿಯುವನು? ಕೆರೆಯುದಕವನ್ನರಸದವನು ಯಾರು? ಪುರುಷದ ಮನೆಯಲ್ಲಿ ವಾಸಿಸುವನು ಭಿಕ್ಷೆಗಾಗಿ ಮನೆಯನ್ನು ತಿರುಗುವುದಿಲ್ಲ. ನದಿಯಲ್ಲಿರುವವನು ಬಾಯಾರಿಕೆಯಾದ ಕೂಡಲೇ ಕೆರೆಯ ನೀರನ್ನು ಆರಿಸಿಕೊಂಡು ಹೋಗುವುದಿಲ್ಲ. ಪ್ರಶ್ನೆ 3, ಗುರುವಿನ ಲಕ್ಷಣಗಳೇನು? ಗುರುವು ಯಾವಾಗಲೂ ಲಘುವಾಗಿ ವರ್ತಿಸಲಾರರು. ಗುರು ಯಾವಾಗಲೂ ಶಿಷ್ಯನ ಮೋಕ್ಷದ ಹಾದಿಗೆ ದಾರಿದೀಪವಾಗಿರಬೇಕು. ಗುರುಲಿಂಗ ಜಂಗಮವೆಂಬ ತ್ರಿವಿಧವನ್ನು ಲಘುವಾಗಿ ಭಾವಿಸದೆ ಆಚರಿಸುವುದು ಗುರುವಿನ ಲಕ್ಷಣ. ಗುರು ಲಿಂಗ ಜಂಗಮನನ್ನು ಲಘುವಾಗಿ ಕಂಡ ವ್ಯಕ್ತಿ ತಾನೇ ಲಘುವಾಗುವನು ಎಂದು ಇಲ್ಲಿ ಹೇಳುತ್ತಾನೆ. ಗುರುವು ಲಿಂಗ ಪೂಜೆಯಲ್ಲಿ ಪ್ರಸಾದದಲ್ಲಿ ಕಡಿಮೆ ಮಾಡದೆ ಭಕ್ತಿಯನ್ನು ತೋರಿಸಬೇಕು. ಹಿರಿಯರು ತಮ್ಮ ಹಿರಿತನ ಬಿಟ್ಟು ಸಣ್ಣತನ ತೋರಿದಾಗ ತಮ್ಮ ಮರ್ಯಾದೆಯನ್ನು ಕಳೆದುಕೊಳ್ತಾರೆ.
5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ಮಂಗಳಲಿಂಗದ ಮಹತ್ವವನ್ನು ಉರಿಲಿಂಗ ಪದ್ಯು ಕೆಲವು ದೃಷ್ಟಾಂತಗಳ ಮೂಲಕ ವಿವರಿಸಿದ್ದಾನೆ. ಪುರುಷರ ಗ್ರಹದೊಳಗೆ ವಾಸವಾಗಿರುವವನಿಗೆ ಸಂಪತ್ತಿನ ಕೊರತೆ ಇರುವುದಿಲ್ಲ. ಅವನು ಭಿಕ್ಷೆಗಾಗಿ ಮನೆಯನ್ನು ತಿರುಗುವುದಿಲ್ಲ. ನದಿಯೊಳಗೆ ಇಳಿದವನಿಗೆ ಒಂದು ವೇಳೆ ಬಾಯಾರಿಕೆಯಾದರೆ ನೀರಿಗಾಗಿ ಕೆರೆಯನ್ನು ಹುಡುಕುತ್ತಾ ಹೋಗುವುದಿಲ್ಲ. ಅದೇ ರೀತಿ ಶರೀರದ ಮೇಲೆ ಮಂಗಳಲಿಂಗವನ್ನು ಧರಿಸಿದವನಿಗೆ ಅನ್ಯಲಿಂಗವನ್ನು ನೆನೆಯುವ ಅಗತ್ಯ ಬರುವುದಿಲ್ಲ. ಅನ್ಯಲಿಂಗಗಳನ್ನು ನೆನೆಯುವುದೂ ಇಲ್ಲ. ಶರೀರದ ಮೇಲಿನ ಮಂಗಳಲಿಂಗವು ಅತ್ಯಂತ ಪವಿತ್ರವಾದದ್ದು. ಅಂತಹ ಪವಿತ್ರವಾದ ಮಂಗಳಲಿಂಗವನ್ನು ಧರಿಸಿದವನಿಗೆ ಅನ್ಯ ದೇವರ ಅವಶ್ಯಕತೆ ಇರುವುದಿಲ್ಲ ಎಂಬುದಾಗಿ ವಚನಕಾರರು ಮಂಗಳಲಿಂಗದ ಮಹತ್ವವನ್ನು ಸಾರಿದ್ದಾರೆ. ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವ ಧ್ಯಾನದಿಂದ ಸಾಧಿಸಬಹುದೆಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಮಂಗಳಕರವಾದ ಅಂಗದ ಸಾಂಗತ್ಯವುಳ್ಳವನು ಬೇರೆಯದರ ಬಗ್ಗೆ ಚಿಂತಿಸನೆಂಬುದನ್ನು ಇಲ್ಲಿನ ವಚನಗಳು ನಿರೂಪಿಸುತ್ತವೆ. ಪ್ರಶ್ನೆ 2. ಗುರು ಲಘು ವರ್ತನದಲ್ಲಿ ವರ್ತಿಸಬಾರದೇಕೆ? ಗುರುವಿನ ನಡತೆಯು ಘನತೆಯುಳ್ಳದಾಗಿರಬೇಕೆಂಬುದನ್ನು ಉರಿಲಿಂಗ ಪದ್ಯ ವಚನಗಳು ನಿರೂಪಿಸುತ್ತವೆ. ಗುರು ಒಬ್ಬ ಶ್ರೇಷ್ಠ ವ್ಯಕ್ತಿ, ಅನ್ಯರಿಗೆ ದಾರಿಯನ್ನು ತೋರುವವನು, ಭಕ್ತಿಗೆ ತಾನೇ ಮಾದರಿಯಾಗಬೇಕಾದವನು. ಅಂತಹ ಗುರುವಿನಿಂದ ಕೆಳಮಟ್ಟದ ನಡತೆ ಸರಿಹೊಂದುವುದಿಲ್ಲ. ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಅದು ಆಚಾರ ಎನಿಸಿಕೊಳ್ಳುವುದಿಲ್ಲ. ಗುರು ಆಚಾರವಂತನಾಗಬೇಕಾದರೆ ಆತನ ನಡತೆಯು ಶ್ರೇಷ್ಠವಾಗಿರಬೇಕು. ಲಘುವಿಗೆ ಗುರುವಿನ ವರ್ತನೆ ಅಸಾಧ್ಯ. ಹಾಗಾಗಿ ಲಘು ಎಂದಿಗೂ ಲಘುವಾಗಿ ವರ್ತಿಸುತ್ತಾನೆ. ಆದರೆ ಎಂದಿಗೂ ಗುರುವಾದವನು ಲಘುವಾಗಿ ವರ್ತಿಸಬಾರದು. ಇದು ಸಲ್ಲದ ಆಚಾರವಾಗುವುದು. ಸದಾ ಗುರುವರ್ತನೆಯಲ್ಲಿ ಮುನ್ನಡೆಯಬೇಕು. ಗುರು ಲಿಂಗ ಜಂಗಮವೆಂಬ ತ್ರಿವಿಧವನ್ನು ಲಘುವಾಗಿ ಭಾವಿಸದೆ ಆಚರಿಸುವುದು ಗುರುವಿನ ಲಕ್ಷಣ. ಗುರುವು ಲಿಂಗ ಪೂಜೆಯಲ್ಲಿ ಪ್ರಸಾದದಲ್ಲಿ ಕಡಿಮೆಯನ್ನು ಮಾಡದೆ ನಿಜ ಭಕ್ತಿಯನ್ನು ತೋರಿಸಬೇಕು. ಎಂದಿಗೂ ಲಘು ವರ್ತನದಲ್ಲಿ ನಡೆದುಕೊಂಡು ತನ್ನ ಘನತೆಯನ್ನು ಹಾಳು ಮಾಡಿಕೊಳ್ಳಬಾರದು. ಘನತೆಯನ್ನು ಹಾಳು ಮಾಡಿಕೊಂಡಲ್ಲಿ ಗುರುವೇ ಸಮಾಜಕ್ಕೆ ಲಘುವಾದಂತೆ ತೋರುತ್ತಾನೆ. ಹಾಗಾಗಿ ಗುರು ಲಘುವರ್ತನದಲ್ಲಿ ವರ್ತಿಸಬಾರದು. ಪ್ರಶ್ನೆ 3. ಉರಿಲಿಂಗ ಪೆದ್ದಿಯ ವಚನಗಳಲ್ಲಿನ ಆಶಯವೇನು? ಉರಿಲಿಂಗ ಪೆದ್ದಿಯು ಒಬ್ಬ ಚಿಂತಕನೆಂಬುದು ಆತನ ವಚನಗಳ ಆಶಯದಿಂದ ಅರಿವಾಗುತ್ತದೆ. ಈತ ಶಿವ ಮತ್ತು ಲಿಂಗವನ್ನು ಅಭೇದ್ಯವಾಗಿ ಪ್ರತಿಪಾದಿಸಿದ್ದಾನೆ. ಸೂರ್ಯನಿಲ್ಲದೆ ಹಗಲು ಸಾಧ್ಯವಿಲ್ಲ, ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವಿಲ್ಲ, ಪುಷ್ಪವಿಲ್ಲದೆ ಪರಿಮಳವಿಲ್ಲ. ಅದೇ ರೀತಿ ಸಕಲವೂ ಇಲ್ಲದೆ ಪರಿಶುದ್ಧತೆಯನ್ನು ಕಾಣಲು ಸಾಧ್ಯವಿಲ್ಲ. ಅದೇ ರೀತಿ ಪರಿಶುದ್ಧನಾದ ಅತ್ಯಂತ ಶ್ರೇಷ್ಠವಾದ ಪರಶಿವನ ಮೂಲಕ ಲಿಂಗವು ಕಾಣುತ್ತದೆ. ಶಿವನಿಂದಲೇ ಲಿಂಗವು ಅನುಭವಕ್ಕೆ ಬರುತ್ತದೆ. ಹೂವು ಪರಿಮಳ ಹೇಗೆ ಅಭಿನ್ನವೋ ಅದೇ ರೀತಿ ಪರಶಿವ ಲಿಂಗಗಳು ಭಿನ್ನವಲ್ಲ ಎಂಬುದನ್ನು ಹೇಳಲಾಗಿದೆ. ಮುಟ್ಟಿದೆಲ್ಲವನ್ನು ಚಿನ್ನವಾಗಿಸುವ ಮನೆಯೊಳಗಿದ್ದವನು ಭಿಕ್ಷೆಗಾಗಿ ಮನೆ ತಿರುಗುವುದಿಲ್ಲ. ಸಂಪತ್ತಿನ ಕೊರತೆ ಆತನಿಗೆ ಇರುವುದಿಲ್ಲ. ನದಿಯಲ್ಲಿರುವವನಿಗೆ ಬಾಯಾರಿಕೆಯಾದರೆ ನೀರಿಗಾಗಿ ಕೆರೆಯನ್ನು ಹುಡುಕುತ್ತಾ ಹೋಗುವುದಿಲ್ಲ. ಅದೇ ರೀತಿ ಮೈಮೇಲೆ ಲಿಂಗವನ್ನು ಧರಿಸಿದ ಮಹಾಭಕ್ತನು ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ. ಗುರು ಒಬ್ಬ ಶ್ರೇಷ್ಠ ವ್ಯಕ್ತಿ, ಅನ್ಯರಿಗೆ ದಾರಿಯನ್ನು ತೋರುವವನು, ಭಕ್ತಿಗೆ ಮಾದರಿಯಾಗಿರುವವನು. ಭಕ್ತಿಯನ್ನು ಮೂಡಿಸುವ ಗುರು ಘನತೆಯುಳ್ಳವನಾಗಿರಬೇಕು, ಆಚಾರವಂತನಾಗಿರಬೇಕು. ಗುರುವು ಲಘುವಾಗಿ ವರ್ತಿಸಬಾರದು. ಗುರುವು ಲಿಂಗ ಪೂಜೆಯಲ್ಲಿ ಪ್ರಸಾದದಲ್ಲಿ ಕಡಿಮೆಯನ್ನು ಮಾಡದೆ ನಿಜ ಭಕ್ತಿಯನ್ನು ತೋರಿಸಬೇಕು ಎಂದಿದ್ದಾನೆ. ನಿಜ ಭಕ್ತಿಯಿಂದ ಜೀವನ ಸಾಗಿಸಬೇಕು. ನಿರ್ಮಲ ಮತ್ತು ಶುದ್ಧವಾದ ಮನಸ್ಸನ್ನು ಹೊಂದಲು ಶಿವಪೂಜೆಯ ಅಗತ್ಯವಿದೆ ಎನ್ನುವುದರ ಮೂಲಕ ಒಟ್ಟಾರೆಯಾಗಿ ಈತನ ವಚನಗಳಲ್ಲಿ ಲಿಂಗದ ಮಹತ್ವವನ್ನು ಪ್ರತಿಪಾದಿಸುವ ಆಶಯವಿದೆ ಎನ್ನಬಹುದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ಉರಿಲಿಂಗ ಪೆದ್ದಿಯವರ ವಚನಗಳ ಪದ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡ್ರಿ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡಿ ಈ ವಿಡಿಯೋವನ್ನು. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.